ಸರ್, ಬೆಲೆ ಏರಿಕೆಗೆ ಗ್ಯಾರಂಟಿ ಕಾರಣ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರಲ್ಲ ಸರ್. ಕುಮಾರಸ್ವಾಮಿ ಅವರು ಗ್ಯಾರಂಟಿ ಕಾರಣ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ನೀನು ಫಸ್ಟ್ ಆಫ್ ಆಲ್ ಆರ್ ಯು ಕನ್ವಿನ್ಸ್ಡ್ ಬೆಲೆ ಏರಿಕೆ ಆಗಿಲ್ಲ ಅಂತ? ಮೈ ಕ್ವಶನ್ ಈಸ್, ಆರ್ ಯು ಕನ್ವಿನ್ಸ್ಡ್? ಅವ್ರ ವಿರೋಧ ಪಕ್ಷದವ್ರು ಏನಾರ ಹೇಳ್ಕೊಳ್ಳಿ, ನೀನು ಕನ್ವಿನ್ಸ್ ಆಗಿದ್ಯಾ? ಎಲ್ಲಿ ಬೆಲೆ ಏರಿಕೆ ಮಾಡಿದೀವಿ ಹೇಳಪ್ಪ, ಎಕ್ಸ್ಪ್ಲೈನ್ ಮೀ. ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಹೇಳೋದು ಬೇಡಪ್ಪ, ನೀನು ಬೆಲೆ ಏರಿಕೆ ಮಾಡಿದೀವಿ ಅಂತ ಎಲ್ಲಿ ಮಾಡಿದೀವಿ? ಹಾಲು ಏನಾಯ್ತು, ಹೋದ ವರ್ಷ ಇದೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ 90 ಲಕ್ಷ ಲೀಟರ್ ಬತ್ತಿತ್ತು. ಎಷ್ಟು? ಈಗ 99 ಲ್ಯಾಕ್ ಲೀಟರ್ಗಿಂತ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಯ್ತು? ಅದು ಮಾರುಕಟ್ಟೆ ಆಗ್ಬೇಕಲ್ವಾ? ನಂಬರ್ 1. ನಂಬರ್ 2, ರೈತರಿಂದ ಹಾಲು ಕೊಂಡ್ಕೊಳ್ಳೋದು ಮಾಡ್ಬೇಕಲ್ಲ, ನಿಲ್ಸಕ್ಕಾಗತ್ತಾ? ನಿಲ್ಸಕ್ಕಾಗಲ್ಲ. ಹೆಚ್ಚಾದ ಹಾಲನ್ನು ತಗೋಬೇಕಾಗ್ತದೆ, ಅದಕ್ಕೂ ಮಾರುಕಟ್ಟೆ ಮಾಡಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ, 500 ಇತ್ತಲ್ಲ ಮಿಲಿ ಲೀಟ್ರು, ಅದಕ್ಕೆ 550 ಮಾಡಿದ್ದೀವಿ. 1 ಲೀಟ್ರ್ ಇತ್ತಲ್ಲ, ಅದಕ್ಕೆ 1050 ಮಾಡಿದ್ದೀವಿ. ಆ 50ಕ್ಕೆ ಬೆಲೆ ಹಾಕಿದ್ದೀವಿ ಅಷ್ಟೇ. ಇನ್ಸ್ಟೆಡ್ ಆಫ್ ಬೆಲೆ ಹೆಚ್ಚಾಗಿಲ್ಲ, ನಂಬರ್ 1. ಪ್ರಮಾಣ ಹೆಚ್ಚಾದದಕ್ಕೆ 2 ರೂಪಾಯಿ ಆಗುತ್ತೆ, ಅದು 2 ರೂಪಾಯಿ 10 ಪೈಸೆ ಆಗುತ್ತೆ, 2 ರೂಪಾಯಿ ಮಾಡಿದ್ದೀವಿ. ಗೊತ್ತಾಯ್ತಾ? ಸೊ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಕುಮಾರಸ್ವಾಮಿಗೆ ಹೇಳ್ಬೇಕು, ನೀವು ಸರಿಯಾಗಿ ಓದ್ಕೊಳಪ್ಪ ಅಂತ. ಸರ್, ಹೊರ ರಾಜ್ಯಗಳ ದರ ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಹೊರ ರಾಜ್ಯಗಳು ಕಂಪೇರ್ ಮಾಡಿಲ್ಲ ನಾವು. ಹೊರ ರಾಜ್ಯಗಳು ಕಂಪೇರ್, ಈಗ ಅವ್ರ ಪ್ರಶ್ನೆಗೆ ಹೇಳ್ತಾ ಇರೋದು, ನಾವೇನು ಹೊರ ರಾಜ್ಯಗಳಿಗೆ ಕಂಪೇರ್ ಮಾಡಕ್ ಹೋಗಿಲ್ಲ. ಸಪೋಸ್ ಅಲ್ಲಿ 44 ರೂಪಾಯಿ ಮಾಡಿದ್ದೀವಿ 1 ಲೀಟ್ರಿಗೆ, 30ಕ್ಕೆ ಮಾರ್ಬಿಟ್ರು ಅಂತ ಇಟ್ಕೊಂಡು ಎಲ್ಲಿ ಕೊಂಡ್ಕೊಂಡಿರು ಹಾಲನ್ನ? 30 ರೂಪಾಯಿ ತಗೊಂಡರೋ ಇಲ್ಲ 44 ರೂಪಾಯಿ ತಗೊಂಡರೋ? ಹೇಳ ನೀನೆ. ಮತ್ತೆ ಸುಮ್ಮನೆ ನೀವು ಮೀಡಿಯಾದಲ್ಲಿ ಇರ್ತೀರಿ, ನೀವು ಇದು ಲಾಜಿಕ್ ಇರೋದಿಲ್ಲ, ಎಂತಿದ್ರು ಇರೋದಿಲ್ಲ. ಗೊತ್ತಾಯ್ತಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.